ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಮನೆಯಲ್ಲಿ ಹೈ ಡ್ರಾಮಾ ಇನ್ನೂ ಕೂಡ ಮುಂದುವರೆದಿದೆ. ಸತತ 3 ಗಂಟೆಯಿಂದ ಶಾಸಕ ಹರೀಶ್ ಪೂಂಜಾ ಅವರ ಮನೆಯಲ್ಲಿ ಹೈ ಡ್ರಾಮಾ ನಡೀತಾ ಇದೆ. ಹರೀಶ್ ಪೂಂಜಾ ಅವರನ್ನ ಬಂಧಿಸೋಕೆ 5-6 ಪೊಲೀಸರು ಬಂದಿದ್ದಾರೆ. ನೋಟಿಸ್ ನೀಡದೆ ಬಂಧಿಸಿ ಅವಮಾನಿಸುವುದು ಅವರ ಉದ್ದೇಶ. ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳೋಕೆ ಯಾವುದೇ ಅಡ್ಡಿ ಇಲ್ಲ. ನೋಟಿಸ್ ಕೊಟ್ಟು ಹೋಗಬಹುದಾಗಿತ್ತು, ಅದು ಕೂಡ ಮಾಡ್ತಾ ಇಲ್ಲ. ಕಾನೂನನ್ನ ಮೀರಿ ನಡ್ಕೊಳ್ಳೋಕೆ ಶಾಸಕರು ಸಿದ್ಧ ಇಲ್ಲ ಅಂತೇಳಿ ಹರೀಶ್ ಪೂಂಜಾ ಪರ ವಕೀಲ ಸುಬ್ರಹ್ಮಣ್ಯ ಅಗರ್ತಾಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಳ್ತಂಗಡಿ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ವಿರುದ್ಧ ದಾಖಲಾಗಿರುವುದು 2 ಎಫ್ಐಆರ್. ಮೊದಲ ಎಫ್ಐಆರ್ ಪೊಲೀಸ್ ಸ್ಟೇಷನ್ ನಲ್ಲಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು, ಹಾಗೆ ಬೆದರಿಕೆಯನ್ನ ಹಾಕಿದ್ರು ಅನ್ನುವಂತಹ ಕಾರಣಕ್ಕಾಗಿ ಒಂದು ಎಫ್ಐಆರ್ ದಾಖಲಾಗಿತ್ತು. ಮತ್ತೊಂದು ಬಿಜೆಪಿಯ ಪ್ರತಿಭಟನೆಯ ಸಂದರ್ಭದಲ್ಲಿ ಅವರು ಬಳಕೆ ಮಾಡಿದಂತಹ ಪದಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಎಫ್ಐಆರ್ ದಾಖಲಾಗಿತ್ತು. ಒಟ್ಟು 2 ಕೇಸ್ಗಳು, 2 ಎಫ್ಐಆರ್ಗಳು ಬಿಜೆಪಿಯ ಶಾಸಕ ಹರೀಶ್ ಪೂಂಜಾ ಅವರ ವಿರುದ್ಧ ದಾಖಲಾಗಿವೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನ ಅರೆಸ್ಟ್ ಮಾಡುವುದಕ್ಕೆ ಪೊಲೀಸರು ಶಾಸಕ ಹರೀಶ್ ಪೂಂಜಾ ಅವರ ಬೆಳ್ತಂಗಡಿಯ ನಿವಾಸಕ್ಕೆ ಆಗಮಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಹರೀಶ್ ಪೂಂಜಾ ಪರ ಇರುವಂತಹ ವಕೀಲರು ಕೂಡ ಸ್ಥಳದಲ್ಲಿರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಮನೆಯ ಹೊರಭಾಗದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬಿಜೆಪಿಯ ಕಾರ್ಯಕರ್ತರು ಬಂದು ಸೇರಿದ್ದಾರೆ. ಯಾವುದೇ ಕಾರಣಕ್ಕೂ ಶಾಸಕರ ಬಂಧನ ಆಗುವುದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಹರೀಶ್ ಪೂಂಜಾ ಪರ ವಕೀಲರು ಬಂಧನ ಮಾಡೋದಕ್ಕೆ ಸಾಧ್ಯ ಇಲ್ಲ, ಬಂಧನ ಮಾಡೋದಕ್ಕಿಂತ ಮುಂಚೆ, ನೀವು ಅರೆಸ್ಟ್ ಮಾಡೋದಕ್ಕೆ ಬರೋದಕ್ಕಿಂತ ಮುಂಚೆ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ ನೋಟಿಸ್ ಅನ್ನ ಕೊಡಬೇಕಾಗಿತ್ತು, ನೋಟಿಸ್ ಕೊಟ್ಟು ಹೋಗಬಹುದಾಗಿತ್ತು, ಅದನ್ನ ಕೂಡ ಮಾಡ್ತಾ ಇಲ್ಲ. ಇಲ್ಲಿ ಟಾರ್ಗೆಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ ಅನ್ನುವಂತಹ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಇನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಶಾಸಕ ಹರೀಶ್ ಪೂಂಜಾ ಅವರ ನಿವಾಸದ ಮುಂಭಾಗದಲ್ಲಿ ಸದ್ಯ ಯಾವ ಸಿಚುವೇಶನ್ ಇದೆ ಅಂತ ಹೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ಕರೆಸಿಕೊಳ್ಳಲಾಗಿದೆ. ಕಾರ್ಯಕರ್ತರು ಕೂಡ, ಬಿಜೆಪಿಯ ಕಾರ್ಯಕರ್ತರು ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಶಾಸಕ ಹರೀಶ್ ಪೂಂಜಾ ಅವರ ನಿವಾಸದ ಮುಂಭಾಗದಲ್ಲಿ ಸೇರಿದ್ದಾರೆ. ಮೊನ್ನೆ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಗ್ರಾಮವೊಂದರಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೀತಾ ಇತ್ತು ಅಂತ ಹೇಳಿ ಅಲ್ಲಿಗೆ ತಹಶೀಲ್ದಾರ್ ರೇಡ್ ಮಾಡಿ ಆಗ ಸ್ಥಳದಲ್ಲಿದ್ದವರನ್ನ ವಶಕ್ಕೆ ಪಡೆಯುತ್ತಾರೆ. ಆ ನಂತರದಲ್ಲಿ ಬಿಜೆಪಿಯ ಒಬ್ಬ ಮುಖಂಡನನ್ನ, ಸ್ಥಳೀಯ ಮುಖಂಡನನ್ನ ಅರೆಸ್ಟ್ ಮಾಡಲಾಗುತ್ತೆ. ಅದನ್ನ ಪ್ರಶ್ನೆ ಮಾಡೋಕೆ ಅಂತ ಹೇಳಿ ಬಿಜೆಪಿಯ ಶಾಸಕ ಹರೀಶ್ ಪೂಂಜಾ ಠಾಣೆಗೆ ತೆರಳಿದಂತಹ ಸಂದರ್ಭದಲ್ಲಿ ಅವರು ಬೆದರಿಕೆಯನ್ನ ಹಾಕಿದ್ರು, ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅಂತ ಹೇಳಿ ಅವರ ಮೇಲೆ ಎಫ್ಐಆರ್ ದಾಖಲಾಗಿರುತ್ತೆ. ಅದಾದ ನಂತರ ಮತ್ತೊಂದು ಹೇಳಿಕೆಯ ಕಾರಣಕ್ಕಾಗಿ ಅವರ ಮೇಲೆ ಮತ್ತೊಂದು ಎಫ್ಐಆರ್ ದಾಖಲಾಗುತ್ತೆ. ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಅವರನ್ನ ಅರೆಸ್ಟ್ ಮಾಡೋಕೆ ಬಂದಂತಹ ಸಂದರ್ಭದಲ್ಲಿ ಹರೀಶ್ ಪೂಂಜಾ ಅವರ ನಿವಾಸದಲ್ಲಿ ಕಳೆದ 3 ಗಂಟೆಯಿಂದ ದೊಡ್ಡ ಮಟ್ಟದ ಹೈಡ್ರಾಮಾ ನಡೀತಾ ಇದೆ. ನೋಡಿ, ನಮ್ಮ ಕರ್ನಾಟಕದಲ್ಲಿ ಆಡಳಿತ ವ್ಯವಸ್ಥೆ ಯಾವ ರೀತಿಯಾಗಿ ದ್ವೇಷ ರಾಜಕಾರಣ ಮಾಡ್ತಾ ಇದೆ ಮತ್ತು ಪ್ರಜಾಪ್ರಭುತ್ವವನ್ನು ಯಾವ ರೀತಿಯಲ್ಲಿ ಕಗ್ಗೊಲೆ ಮಾಡ್ತಾ ಇದೆ ಅಂತ ಹೇಳುವಂಥದ್ದಕ್ಕೆ ಒಂದು ಅತ್ಯುತ್ತಮ ನಿದರ್ಶನ ಇದು. ಯಾವನೋ ಒಬ್ಬ ಅಮಾಯಕನನ್ನು ಕಾರಣ ಇಲ್ಲದೆ ಸುಳ್ಳು ಹೇಳಿ ಠಾಣೆಗೆ ಕರ್ಕೊಂಡು ಹೋಗಿ ಜಾಮೀನು ನೀಡಲಾಗದಂತಹ ಅಪರಾಧಗಳ ಪ್ರಕರಣವನ್ನು ಅವನ ಮೇಲೆ ದಾಖಲಿಸಿ ಜೈಲಿಗಟ್ಟುವ ಸಂದರ್ಭ ಬಂದಾಗ ಕಾರ್ಯಕರ್ತನ ರಕ್ಷಣೆಯ ದೃಷ್ಟಿಯಿಂದ ಮತ್ತು ಅವನ ಅಮಾಯಕ ಅಂತ ಹೇಳುವುದನ್ನು ತಿಳಿ ಹೇಳುವುದಕ್ಕೆ ಬೇಕಾಗಿ ಶಾಸಕರು ಠಾಣೆಗೆ ಹೋದರೆ ಅವರ ಮೇಲೆಯೇ ಕೇಸನ್ನು ದಾಖಲು ಮಾಡುವಂತಹದ್ದು, ಇದು ಅತ್ಯಂತ ನಾಚಿಕೆಗೇಡಿನ ಸಂಗತಿ. ಆಮೇಲೆ ಅದಕ್ಕೆ ಇಡೀ ಸಮಾಜ ಪ್ರತಿಭಟನೆ ಮಾಡಿದರೆ, ಮರು ದಿವಸ ಪ್ರತಿಭಟನೆ ಆಯಿತು. ಆ ಪ್ರತಿಭಟನೆ ಮಾಡಿದ್ದಕ್ಕೆ ಮತ್ತೊಮ್ಮೆ ಸಾವಿರಾರು ಜನ ಸೇರಿದರೂ ಕೂಡ ಶಾಸಕರ ಒಬ್ಬರ ಹೆಸರು ಮತ್ತು ಇತರರು ಬೇರೆ, ತಮಗೆಲ್ಲ ಗೊತ್ತಿದೆ, ತುಂಬ ಜನ ನಾಯಕರು ಇದ್ದರು, ಆದರೆ ಯಾರ ಹೆಸರನ್ನು ನಮೂದಿಸದೆ ಕೇವಲ ಹರೀಶ್ ಪೂಂಜಾ ಮತ್ತು ಇತರರು, ಅಂದರೆ ಹರೀಶ್ ಪೂಂಜಾರವರ ಮೇಲೆ ಕೇಸನ್ನು ದಾಖಲು ಮಾಡಿ ಅವರನ್ನು ಹೇಗಾದರೂ ಮಾಡಿ ಜೈಲಿಗೆ ಕಳಿಸಬೇಕು ಮತ್ತು ಅವರ ಜೊತೆಗೆ ಯಾರು ಬೆಂಬಲವನ್ನು ನೀಡ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ಕಳೆದ 3 ಗಂಟೆಗಳಿಂದ ಶಾಸಕರ ನಿವಾಸದಲ್ಲಿ ಹೈಡ್ರಾಮಾ ನಡೀತಾ ಇರೋದು, ದೊಡ್ಡ ಸಂಖ್ಯೆಯಲ್ಲಿ ಬಿಜೆಪಿಯ ಕಾರ್ಯಕರ್ತರು ಕೂಡ ಸೇರಿದ್ದಾರೆ ಅನ್ನುವಂತ ಮಾಹಿತಿ. ಸದ್ಯಕ್ಕೆ ಏನಾಗ್ತಾ ಇದೆ ಅಲ್ಲಿ? ಪೊಲೀಸರು ಏನ್ ಹೇಳ್ತಿದ್ದಾರೆ? ಹರೀಶ್ ಪೂಂಜಾ ಪರ ವಕೀಲರು ಏನ್ ಹೇಳ್ತಿದ್ದಾರೆ? ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ ಅವರ ಮನೆಯಲ್ಲಿ
ಹೈಡ್ರಾಮಾ ಮುಂದೆ ಹೊರದಿದೆ. ಒಂದ್ ಕಡೆಯಿಂದ ಪೊಲೀಸರು ಬಂದ್ಕೊಂಡು ಬಂಧನಕ್ಕೆ ಬಂದಿದ್ದಾರೆ ಅನ್ನೋ ಒಂದು ಆರೋಪ ಪೊಲೀಸರ ಮೇಲಾದ್ರೆ, ಇನ್ನೊಂದ್ ಕಡೆ ಯಾವುದೇ ಕಾರಣಕ್ಕೂ ಶಾಸಕರನ್ನ ಬಂಧನೆ ಮಾಡ್ಲಿಕ್ಕೆ ಬಿಡುವುದಿಲ್ಲ ಅನ್ನುವ ಪಟ್ಟು ಬಿಜೆಪಿ ಕಾರ್ಯಕರ್ತರದಾಗಿದೆ. ಇದರ ನಡುವೆ ಹಲವಾರು ಜನ ಬಂದು ಇಲ್ಲಿ ಇದಾಗ್ತಾ ಇದ್ದಾರೆ. ಮತ್ತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಅದಲ್ಲದೆ ಶಾಸಕರುಗಳು ಬಂದಿದ್ದಾರೆ. ಮಾಜಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಬಂದಿದ್ದಾರೆ. ಹಾಗೇನೆ ಎಲ್ಲಾ ಶಾಸಕರು ಕೂಡ ಇಲ್ಲಿ ಬಂದಿರುವಂತದ್ದು. ಹಾಗೇನೆ ವಕೀಲರು ಕೂಡ ಬಂದಿದ್ದಾರೆ. ವಕೀಲರು ಹೇಳೋ ಪ್ರಕಾರ ಈಗಾಗಲೇ ಚರ್ಚೆ ನಡೆದಿದೆ ಪೂಂಜಾ ಅವರೊಟ್ಟಿಗೆ. ಪೂಂಜಾ ಅವರು ಕೂಡ ಒಬ್ಬರು ನ್ಯಾಯವಾದಿ ಆಗಿದ್ದವರು. ಈ ಹಿನ್ನೆಲೆಯಲ್ಲಿ ಕಾನೂನು ಅವರಿಗೂ ಗೊತ್ತಿದೆ. ಈಗ ಬಂದ ಶಂಭು ಶರ್ಮಾ ಅವರು ಬಂದಿದ್ದಾರೆ, ಹಿರಿಯ ನ್ಯಾಯವಾದಿಗಳು. ಹಾಗೇನೆ ಅವರ ಒಂದು ಟೀಮ್ ಕೂಡ ಬಂದಿದೆ. ಅದರೊಟ್ಟಿಗೆ ಈಗಾಗಲೇ ಚರ್ಚೆಗಳು ನಡೆದಿದ್ದು, ಈಗಾಗಲೇ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. 2 FIR ಗಳು ಆಗಿರುವಂತದ್ದು. ಒಂದು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ, ಹಾಗೇನೆ ಧಮಕಿ ಹಾಕಿರುವಂತದ್ದು, ಎಚ್ಚರಿಕೆ ನೀಡಿರುವಂತದ್ದು. ಹಾಗೇನೆ ಇನ್ನೊಂದು ಯಾವುದೇ ಪರ್ಮಿಷನ್ ಇಲ್ಲದೆ ಕಾನೂನು ಉಲ್ಲಂಘನೆ ಮಾಡಿ ಪ್ರತಿಭಟನೆ ಮಾಡಿರುವಂತದ್ದು, ಹಾಗೇನೆ ಅವಾಚ್ಯ ಶಬ್ದಗಳನ್ನು ನಿಂದಿಸಿರುವಂತಹ ಒಂದು 2 FIR ಗಳನ್ನು ದಾಖಲಾಗಿದೆ. ಮೊದಲನೇ FIR ನಲ್ಲಿ IPC 353 ಹಾಗೇನೆ 504 ಈ ಸೆಕ್ಷನ್ ಅನ್ನು ಹಾಕಿದ್ರೆ, ಅದರ ನಂತರ ಅಂದ್ರೆ ಈ ಪ್ರತಿಭಟನೆ ಯಾವುದೇ ಪರ್ಮಿಷನ್ ತಗೊಳ್ಳದೆ ಪ್ರತಿಭಟನೆ ಮಾಡಿರುವಂತಹ ಈ ಪ್ರಕರಣದಲ್ಲಿ IPC 143, 147, 341, 504 ಹಾಗೆ 506 ಮತ್ತೆ 149 ಈ ತರ ಸೆಕ್ಷನ್ಸ್ ಗಳನ್ನ ಹಾಕಿರುವಂತದ್ದು. ಇದರಲ್ಲಿ 353 ಏನು ಮೊದಲ ಪ್ರಕರಣ FIR ಇದೆ, ಅದರಲ್ಲಿ 353 ಹಾಕಿರೋದು ನಾನ್ ಬೇಲೆಬಲ್ ಅಫೆನ್ಸ್ ಆಗುತ್ತೆ. ಆದ್ರೆ ಸುಪ್ರೀಂ ಕೋರ್ಟ್ ನ ಒಂದು ಓಕೆ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.